ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಪರ್ವತ ಪ್ರಸಂಗದ 35ನೇ ಭಾಗಕ್ಕೆ ಬಂದಿದ್ದೀವಿ ಪ್ರಿಯರೇ. ಕಾರಣಾಂತರದಿಂದ, ಕೆಲಸದ ಒತ್ತಡದಿಂದ ನಾನು ನಿಮಗೆ ಎಷ್ಟೋ ಸಂಚಿಕೆಯಲ್ಲಿ ಹೇಳಿದ್ದೀನಿ, ವಿಡಿಯೋ ಮಾಡಲಿಕ್ಕೆ ಸಮಯಾವಕಾಶ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ನಾನು 2 ದಿವಸ 3 ದಿವಸಕ್ಕೊಂದ್ಸಲ ವಿಡಿಯೋ ಹಾಕುವಾಗ ನೀವು ನಮ್ಮ ವಿಡಿಯೋವನ್ನು ನೋಡಿ ಪ್ರಾರ್ಥಿಸಿ ಆಶೀರ್ವದಿಸಿ ನಮ್ಮ ಸೇವೆಯನ್ನು ಇನ್ನೂ ಬಲಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಿ ಪ್ರಿಯರೇ. ಇವತ್ತಿನ ಒಂದು ವಚನದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯದಿಂದ ಹಿಡಿದು 18ನೇ ವಾಕ್ಯದವರೆಗೆ ಉಪವಾಸ ಪ್ರಾರ್ಥನೆಯ ಬಗ್ಗೆ ಸ್ವಾಮಿ ತಿಳಿಸ್ತಿದ್ದಾರೆ. ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ತಿದ್ದಾರೆ ಪ್ರಿಯರೇ. ಇವತ್ತು ಉಪವಾಸ ಪ್ರಾರ್ಥನೆ ಯಾವ ಥರ ಆಗಿದ್ದಾರೆ, ಒಂದು ಸಭೆಗೆ ಒಂದು ಅಡ್ವರ್ಟೈಸ್ಮೆಂಟ್, ಇಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, 7 ದಿನಗಳ ಉಪವಾಸ ಪ್ರಾರ್ಥನಾ ಕೂಟ, 3 ದಿನಗಳ ಉಪವಾಸ ಪ್ರಾರ್ಥನಾ ಕೂಟ, 21 ದಿವಸದ ಉಪವಾಸ ಪ್ರಾರ್ಥನಾ ಕೂಟ, 40 ದಿವಸದ ಪ್ರಾರ್ಥನಾ ಕೂಟ ತಲೆ ಮಾಡ್ತಿದ್ದಾರೆ. ಹೌದು, ಮಾಡಲಿ, ಸ್ತೋತ್ರ. ಆದರೆ ಅಲ್ಲಿ ಆ ಒಂದು ಜಾಹೀರಾತುಗಳನ್ನು ದೊಡ್ಡದಾಗಿ ಹಾಕಬಾರ್ದು. ಯಾಕೆಂದರೆ ದೇವರು ವಾಕ್ಯದ ಪ್ರಕಾರ ಬರೆದಿದೆ, ಉಪವಾಸ ಮಾಡೋದಾದರೆ ನಾನು ಮಾಡತಕ್ಕಂಥ ಉಪವಾಸ ನನಗೂ ಮತ್ತು ದೇವರಿಗೆ ಮಾತ್ರ ಗೊತ್ತಿರಬೇಕೆ ಹೊರತು ಇನ್ನೊಬ್ಬರಿಗೆ ಯಾರಿಗೆ ಗೊತ್ತಾಗಬಾರ್ದು ಅಂತ ದೇವರು ವಾಕ್ಯ ಇದೆ. ಅದನ್ನು ನಾವು ಇಲ್ಲಿ ಗಮನಿಸುವ ಪ್ರಿಯರೇ. ಮತ್ತೆ 6ನೇ ಅಧ್ಯಾಯ 16ನೇ ವಾಕ್ಯದಿಂದ ಹಿಡಿದು 18ರವರೆಗೆ ನಾವು ಗಮನಿಸುವುದಾದರೆ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಗಳು ಎಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದ್ದಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ಉಪವಾಸಿಯದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿ ನಿನ್ನ ತಂದೆಗೂ ಉಪವಾಸಿ ಎಂದು ಕಾಣಿಸಿಕೊಳ್ಳಿ. ಅಂತರಂಗದಲ್ಲಿ ನೋಡುವ ನಿನ್ನ ತಂದೆಯು ನಿನಗೆ ಬಹಳ ಫಲವನ್ನು ಕೊಡುವನು. ಇಷ್ಟು ಚೆನ್ನಾಗಿ ವಾಕ್ಯನ ಬರೆದಿದ್ದರೂ ಕೂಡ ಸಭಾಪಾಲಕರುಗಳಿಗೆ ಆಗಲಿ ಅಥವಾ ಉಪವಾಸ ಮಾಡತಕ್ಕಂಥ ಕ್ರಿಸ್ತನ ಭಕ್ತರಿಗಾಗಿ ಆಗಲಿ ಯಾಕೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ. ಉಪವಾಸ ಪ್ರಾರ್ಥನೆ ಏನು ಮಾಡ್ತಾರೆ ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಥರ ಮಾಡ್ತಾರೆ. ಯಾವ ಥರ, ಒಂದು ಬ್ಯಾನರ್ ಹಾಕ್ತಾರೆ, ಬ್ಯಾನರ್ ಹಾಕ್ಬಿಟ್ಟು ಇಂತಹ ಚರ್ಚಿನಲ್ಲಿ 7 ದಿವಸ ಉಪವಾಸ ಪ್ರಾರ್ಥನಾ ಕೂಟ ಇದೆ, ಈ ಉಪವಾಸ ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನು ಹೊಂದಿ ಬನ್ನಿ ಅಂತೇಳಿ. ಹೌದು, ಉಪವಾಸ ಪ್ರಾರ್ಥನೆಯಿಂದ ಕೆಲವೊಂದು ದೆವ್ವಗಳು ಬಿಟ್ಟು ಹೋಗ್ಬೇಕಿದ್ರೆ ಪ್ರಾರ್ಥನೆ ಮತ್ತು ಉಪವಾಸ ಬೇಕು ಅಂತ ಸ್ವಾಮಿ ಹೇಳಿದ್ದಾರೆ, ನಿಜ. ಆದರೆ ಅದನ್ನೇ ಇಟ್ಕೊಂಡು ಯೇಸು ಸ್ವಾಮಿ 40 ದಿವಸ ಮಾಡ್ದ, ದಾನಿಯೇಲ 21 ದಿವಸ ಮಾಡ್ದ, ದಾವೀದ 7 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ದ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಅವರನ್ನು ಮಾದರಿಯಾಗಿ ಅಂದರೆ ಮಾಡಲಾಗಿ ಇಟ್ಕೊಂಡು ನಾವು ಇವತ್ತು ಉಪವಾಸ ಪ್ರಾರ್ಥನೆ ಮಾಡೋರಾಗಿದ್ದೀವಿ ಪ್ರಿಯರೇ. ಈ ಉಪವಾಸ ಪ್ರಾರ್ಥನೆ ಅಂತಂದರೆ ನನಗೂ ಮತ್ತು ಕರ್ತನಿಗೆ ಮಾತ್ರ ಗೊತ್ತಿರತಕ್ಕಂಥ ವಿಷಯನೇ ಹೊರತು ಇಡೀ ಸಭೆಗೆ ಅಲ್ಲ. ಹೌದು, ಸಭೆಯಾಗಿ ಉಪವಾಸ ಪ್ರಾರ್ಥನೆ ಸೇರಿ ಬಂದಾಗ ಒಬ್ರಿಗೊಬ್ರು ಗೊತ್ತಾಗುತ್ತೆ, ನಿಜ. ಆದರೆ ಅದನ್ನು ಬಹಿರಂಗಪಡಿಸಿ ಹೇಳುವಂಥ ಅವಶ್ಯಕತೆಗಳು ಇಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾ ಇರೋದು, ಪರ್ಸನಲ್ ಆಗಿ ನಾನು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನನ್ನ ಮುಖನ ಸಪ್ಪೆ ಮಾಡ್ಕೊಳ್ಳೋದು. ಏನಕ್ಕಪ್ಪ ನೀನು ಇವತ್ತು ಮುಖ ಸಪ್ಪೆ ಆಗಿದೆ ಅನ್ನೋದಾದ್ರೆ, ನಾನು ಫಾಸ್ಟಿಂಗಲ್ಲಿದ್ದೀನಿ, ನಾನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದನ್ನ ನೀವು ಇನ್ನೊಬ್ಬರ ಜೊತೆಗೆ ಯಾವಾಗ ಹೇಳ್ತೀರೋ ಆ ಕ್ಷಣದಲ್ಲೇ ನಿಮಗೆ ಅವನಿಂದ ಗೌರವ ಸಿಗ್ತದೆ ಹೊರತು ಪರಲೋಕದ ದೇವರಿಂದ ಗೌರವ ಸಿಗೋದಿಲ್ಲ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಮಾಡೋದ ವಿಶೇಷ ಏನು, ಶರೀರದ ಆಸೆಗಳನ್ನು ಸಾಯಿಸಿ ಆತ್ಮದ ಇಚ್ಛೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ನಿಜ. ಇವತ್ತು ಶರೀರದಲ್ಲಿ ಹೆಸರು ಬರೋದಕ್ಕೋಸ್ಕರ ಆತ್ಮದ ಹೆಸರಿನಲ್ಲಿ ಉಪವಾಸ ಮಾಡಬಾರ್ದು. ಅಂದರೆ ಶರೀರನ ಉಪವಾಸಿಸಿ ಆತ್ಮವನ್ನು ಬೆಳೆಸಲಿಕ್ಕೋಸ್ಕರ ನಾವು ಉಪವಾಸ ಪ್ರಾರ್ಥನೆ ಮಾಡ್ತೀವಿ. ಆ ಉಪವಾಸ ಪ್ರಾರ್ಥನೆ ದಿವಸ ಸಾಧ್ಯವಾದಷ್ಟು ಡ್ಯೂಟಿಗೆ ಹೋಗೋದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಆದರೆ ಜೀವಮಾನ ಮಾಡಬೇಕಾದ್ರೆ ಏನು ಮಾಡಬೇಕು, ಡ್ಯೂಟಿಗೆ ಹೋಗಲೇಬೇಕಲ್ವಾ. ಡ್ಯೂಟಿಗೆ ಹೋಗುವಾಗ 1 ಹೊತ್ತಿನ ಉಪವಾಸ ಯಾರು ಬೇಕಾದರೂ ಮಾಡ್ಬೋದು ಪ್ರಿಯರೇ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ. 2 ಹೊತ್ತಿನ ಉಪವಾಸ ಪ್ರಾರ್ಥನೆ ಮಾಡ್ಬೋದು, 3 ದಿವಸದ ಉಪವಾಸ ಪ್ರಾರ್ಥನೆ ಮಾಡಿ. ಉಪವಾಸ ಪ್ರಾರ್ಥನೆ ಮಾಡಿದಷ್ಟು ಬಲ, ಶಕ್ತಿ ಗ್ಯಾರಂಟಿ ಸಿಗ್ತದೆ. ಆದರೆ ಅದನ್ನು ಪ್ರಕಟಪಡಿಸಿಕೊಂಡಾಗ ಬರುವಂಥ ಪ್ರತಿಫಲ ಇಲ್ಲ ಪ್ರಿಯರೇ. ಇವತ್ತು ಏನು ಮಾಡ್ತಾರೆ ಗೊತ್ತಾ, ಜನಗಳು ಪ್ರಕಟಪಡಿಸ್ಕೊಳ್ತಿದ್ದಾರೆ, ನಾನು ಫಾಸ್ಟಿಂಗ್ ಇದ್ದೀನಿ, ನಾನು 21 ಡೇಸ್ ಫಾಸ್ಟಿಂಗ್ ಇದ್ದೀನಿ ಅಂತ ಹೇಳ್ತಾರೆ. ಇವತ್ತು ಇನ್ನೂ ಕೆಲವೊಂದು ಜಾಗದಲ್ಲಿ ನೋಡಬೇಕು, ನಾನು ಕೆಲವೊಂದು ಸಭಾಪಾಲಕರುಗಳನ್ನ ನೋಡಿದ್ದೀನಿ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಅಂತಂದರೆ ಬೆಳಿಗ್ಗೆ ಹಾರ್ಲಿಕ್ಸ್ ಕುಡಿತಾರೆ, ಲಿಕ್ವಿಡ್ ಫುಡ್ ತಗೋಬೋದು. ಎಲ್ಲಿ ಬೈಬಲಲ್ಲಿ ಬರ್ತಿದೆ ಲಿಕ್ವಿಡ್ ಫುಡ್ ತಗೋಬೋದು ಅಂತ ಹೇಳಿ? ಫಲಾರಗಳು, ಹಣ್ಣು ಹಂಪಲುಗಳನ್ನು ತಗೋಬೋದು. ಏನು ಲೋಕನ ಫಲಾರಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಲಿಕ್ಕೆ?
ಹಾಲು ಮಾತ್ರ ಕುಡಿದ್ಬಿಟ್ಟು ಉಪವಾಸ ಪ್ರಾರ್ಥನೆ ಮಾಡಬಹುದು ತಗೊಂಡು ಯಾರೋ ಒಬ್ಬರು ಬೋಧಕ ನಮ್ಮ ರಿಲೇಷನ್ ಹೋಗುವಂಥ ಚರ್ಚೆಯಲ್ಲಿ ಹೇಳಿದಾರಂತೆ, ಹಾಲು ಕುಡಿದ್ಬಿಟ್ಟು ಉಪವಾಸ ಪ್ರಾರ್ಥನೆ ಮಾಡ್ಬೋದು ಹೇಳಿ. ಹಾಲು ಕುಡಿದು ಉಪವಾಸ ಪ್ರಾರ್ಥನೆ ಮಾಡೋದಾದ್ರೆ ನಾನು ವರ್ಷಾನುಗಟ್ಟಲೆ ನಾ ಮಾಡ್ತೀನಿ ಪ್ರಿಯರೇ. ಈ ಉಪವಾಸ ಪ್ರಾರ್ಥನೆ ಮಾಡೋ ಉದ್ದೇಶ ಏನು? ದೇಹದ ಇಚ್ಛೆಗಳನ್ನು ಸಾಯಿಸಿ ಆತ್ಮದ ಇಚ್ಛೆಗಳನ್ನ ಬೆಳೆಸೋದಕ್ಕೋಸ್ಕರ. ಹಾಲು ಕುಡಿದು ಉಪವಾಸ ಮಾಡಿದ್ರೆ ಹಾಲಿನಲ್ಲಿ ವಿಟಮಿನ್ ಅಂಶಗಳಿದೆ. ವಿಟಮಿನ್ ಅಂಶಗಳು ಇರುವಂಥ ಕಾರಣಕ್ಕೋಸ್ಕರ ಹಾಲನ್ನು ಕುಡಿದು ಉಪವಾಸ ಪ್ರಾರ್ಥನೆ ಮಾಡಬಾರ್ದು. ಕೆಲವೊಂದು ಜನ ನೀರನ್ನು ಕೂಡ ಕುಡಿಯೋದಿಲ್ಲ. ಸ್ತೋತ್ರ. ನಾನು ಪ್ರಿಯರ ಸತ್ಯ ಹೇಳ್ತೀನಿ, ನಾನು ನೀರು ಕುಡಿತೀನಿ. ನೀರು ಕುಡಿದೇ ಉಪವಾಸ ಪ್ರಾರ್ಥನೆ ಮಾಡೋದು. ಆದರೆ ಇದೇ ರೀತಿಯಾಗಿ ಲಿಕ್ವಿಡ್ ಫುಡ್, ಸಾಲಿಡ್ ಫುಡ್ ಅಂತೆಲ್ಲ ಹೇಳಿ ಮಾಡೋದಿಲ್ಲ. ಉಪವಾಸ ನಿಲ್ತಾ ಇದೀವ, ಊಟನ ಉಪವಾಸಿಸ್ತಾ ಇದ್ದೇನೆ ಅಷ್ಟೇ. ಹಂಗೆ ಹೇಳ್ಕೊಂಡು ನಾವು ಹಾಲನ್ನು ಕುಡಿದಾಗ ಹಾಲಲ್ಲಿ ವಿಟಮಿನ್ ಇರ್ತದೆ. ವಿಟಮಿನ್ ಇದ್ದರೆ ಹಾಲಿದ್ರೆ ನಾವು ವರ್ಷಾನುಗಟ್ಟಲೆ ಮಾಡ್ಬೋದು ಪ್ರಿಯರೇ. ಅದು ಊಟಕ್ಕೆ ಸಮ ಒಂದು ಗ್ಲಾಸ್ ಹಾಲು, ನಿಜ ಅಲ್ವಾ? ಈ ಥರದಲ್ಲಿ ಕಪಟ ನಾಟಕದ ಉಪವಾಸ ಮಾಡದೇನೆ ದೇವರ ರಾಜ್ಯದ ಮಹಿಮೆಗಾಗಿ ಶರೀರಕ್ಕೆ ಊಟವನ್ನು ಸಂಪೂರ್ಣ ಬಿಟ್ಟಾಗಿ ವಿಟಮಿನ್ ಪದಾರ್ಥಗಳನ್ನ ತೆಗೆದುಕೊಳ್ಳೋದು ಕೂಡ ನಾವು ಬಿಡಬೇಕು ಅಲ್ವಾ? ವಿಟಮಿನ್ ಪದಾರ್ಥಗಳನ್ನು ತೆಗೆದುಕೊಳ್ಳೋದನ್ನ ಬಿಟ್ಟರೆ ನಿಜವಾದ ಉಪವಾಸ ಆಗ್ತದೆ ಪ್ರಿಯರೇ. ಇವತ್ತು ಏನಾಗ್ತದೆ ಗೊತ್ತಾ? ಇಲ್ಲಿ ನೋಡಿ, ದೇವರ ವಾಕ್ಯದಲ್ಲಿ ಬರ್ತಿದೆ, ಇದಲ್ಲದೆ ನೀನು ಉಪವಾಸ ಮಾಡುವಾಗ ಕಪಟಿಗಳಾಗಿ ನಿನ್ನ ಮುಖವನ್ನು ಸಪ್ಪಗೆ ಮಾಡಿಕೋಬೇಡ. ಇವತ್ತು ನೋಡಬೇಕು ಒಬ್ಬೊಬ್ಬರು ಪೇಸ್ಗಳೆಲ್ಲ ಹೆಂಗಿರುತ್ತೆ ಅಂದರೆ, ಅಯ್ಯೋ ನಾನೇ ದೊಡ್ಡ ಉಪವಾಸ ಪ್ರಾರ್ಥನೆ ಮಾಡಿದವರು ಅಂತೇಳಿ. ಇಲ್ಲ, ಆ ಥರ ಇರಬಾರ್ದು. ಉಪವಾಸ ಮಾಡಿದ್ದು ಗೊತ್ತಾಗಲೇಬಾರ್ದು. ಅದಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ನೀನು ಉಪವಾಸ ತೋರಿಸೋದು ಬೇಡ ಅಂತ ಹೇಳಿದ್ದಾರೆ. ತಲೆಗೆ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಳ್ಳೋದೇ ರೀ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರಿಂದ ಕಾಣದಂಗೆ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ನಾವು ಕೂಡ ಉಪವಾಸ ಪ್ರಾರ್ಥನೆ ಮಾಡ್ತೀವಿ. ಆದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಲಿ, ಬ್ಯಾನರ್ ಅಂಟಿಸ್ಬಿಟ್ಟು ಅದರಲ್ಲಿ ಇಷ್ಟು ದಿವಸ ಉಪವಾಸ ಪ್ರಾರ್ಥನೆ ಮಾಡೋದು ಅಂತ ಹೇಳೋದಾಗಲಿ, ಪ್ರಚಾರ ಪಡಿಸಿದಂತೆ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಇಲ್ಲಿ ಮುಖವನ್ನು ವಿಕಾರ ಮಾಡಿಕೊಳ್ತಾರೆ ನೋಡಿ. ಆ ಸ್ವಾಮಿಗೆ ಅವತ್ತೇ ಗೊತ್ತಿದೆ ಇಂಥ ಜನಗಳು ಈಗಲೂ ಇದ್ದಾರೆ ಅಂತೇಳಿ, ಇನ್ನು ಮುಂದಕ್ಕೂ ಬರ್ತಾರೆ ಅಂತೇಳಿ ನಮಗೆ ಅಡ್ವೈಸ್ ಮಾಡಿಬಿಟ್ಟಿದ್ರೆ ಮುಖನ ವಿಕಾರ ಮಾಡ್ಕೋಬೇಡಿ. ಆಯಿತು, ನೆಕ್ಸ್ಟ್ ಅಲ್ಲಿ ಬರೆದೆ, ನೀನು ಉಪವಾಸ ಮಾಡೋದು ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳ್ಕೊ. ಹೌದು, ತಲೆಗೆ ಎಣ್ಣೆಗೆ ಹಚ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮುಖನ ನೀವು ಒಂದು ಅರ್ಧ ಗಂಟೆ 1 ಗಂಟೆ ಸ್ವಲ್ಪ ತೊಳಿರಿ ಪ್ರಿಯರೇ, ಫುಲ್ ಫ್ರೆಶ್ ಆಗಿಬಿಡ್ತದೆ ಬಾಡಿ. ಮುಖವನ್ನು ತೊಳ್ಕೊಂಡು ಹೀಗೆ ಮಾಡಿದರೆ ನೀನು ಉಪವಾಸಿಯನ್ನು ಜನರಿಗೆ ಕಾಣದೆ ಹೋದಾಗಿಯೋ ಅಂತರಂಗದಲ್ಲಿ ನಿನ್ನ ತಂದೆಗೆ ನೀನು ನಡೆಯುವುದನ್ನು ನೋಡೋ ತಂದೆ ನಿನಗೆ ಬಹಳ ಫಲ ಕೊಡೋನು. ಇವತ್ತು ಸುಮಾರು ಜನ ಹೇಳ್ತಾರೆ, ನಾನು 9 ದಿವಸ ಉಪವಾಸ ಪ್ರಾರ್ಥನೆ ಇದ್ದೆ ಪಾಸ್ಟರ್, 21 ದಿವಸ ಇದ್ದೆ ಪಾಸ್ಟರ್, ನನಗೆ ಯಾಕೆ ಸಕ್ಸಸ್ ಆಗಲಿಲ್ಲ ಯಾಕೆಂದರೆ ಈ ವಾಕ್ಯನ ಓದು. ಇದರಲ್ಲಿ ಇರತಕ್ಕಂಥ ಅಂಶಗಳನ್ನು ನೀನೇನೋ ನಡೆಸಿದರೆ ಗ್ಯಾರಂಟಿ ಅದ್ಭುತ ಆಗೋದಿಲ್ಲ, ಆಶೀರ್ವಾದ ಆಗೋದಿಲ್ಲ. ಹಾಗಾದರೆ ಪ್ರಿಯರೇ, ಕೊನೆಯದಾಗಿ ಹೇಳ್ತೀನಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ಸರ್ವಶಕ್ತನಾದ ದೇವರಿಗೆ ಮಾತ್ರ ಗೊತ್ತಿರಲಿ, ಪ್ರಚಾರ ಬೇಡ. ನಿನ್ನ ಕುಟುಂಬದಲ್ಲಿದ್ದಾಗ ನಿನ್ನ ಗಂಡ ಹೆಂಡತಿ ಮಕ್ಕಳಿಗೆ ಗೊತ್ತಾಗಲಿ, ನೋ ಪ್ರಾಬ್ಲಮ್. ಬಟ್ ಪ್ರಚಾರ ಮಾಡೋದಕ್ಕಿಂತ ಆದಷ್ಟು ನಿನಗೂ ಮತ್ತು ದೇವರ ಮಧ್ಯೆ ಲಿಂಕ್ ಇಟ್ಕೊಂಡು ನೀನು ಉಪವಾಸ ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಿನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ, ಕೃಪೆಯಿಂದ ನಡೆಸ್ತಾರೆ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.